ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, 2025ರ ಸೆಮಿಕಾನ್ ಇಂಡಿಯಾದಲ್ಲಿ ಬಿಡುಗಡೆಯಾದ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ಸ್ ಹೆಸರೇನು? ಆಪ್ಷನ್ ಎ ಆರ್ಯಭಟ 3201, ಚಂದ್ರಯಾನ 3201, ಭಾಸ್ಕರ 3201, ವಿಕ್ರಮ್ 3201. ಸರಿಯಾದ ಉತ್ತರ ಆಪ್ಷನ್ ಡಿ ವಿಕ್ರಮ್ 3201. ಭಾರತವು ತನ್ನ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ವಿಕ್ರಮ್ 3201 ಅನ್ನು ಸೆಮಿಕಾನ್ ಇಂಡಿಯಾ 2025ರಲ್ಲಿ ಅನಾವರಣಗೊಳಿಸಿತು. ಇದನ್ನು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ವಿನ್ಯಾಸಗೊಳಿಸಿದೆ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೆಮಿಕಂಡಕ್ಟರ್ ಪ್ರಯೋಗಾಲಯ ಚಂಡೀಗಢ್ನಿಂದ ತಯಾರಿಸಲ್ಪಟ್ಟಿದೆ. ವಿಕ್ರಮ್ 3201 ಅನ್ನು ಸ್ಮಾರ್ಟ್ಫೋನ್ಗಳು ಅಥವಾ ಲ್ಯಾಪ್ಟಾಪ್ಗಳಲ್ಲಿನ ಪ್ರೊಸೆಸರ್ಗಳಿಗಿಂತ ಭಿನ್ನವಾಗಿ ರಾಕೆಟ್ಗಳು ಮತ್ತು ಉಪಗ್ರಹಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು 2009ರಿಂದ ಇಸ್ರೋ ಉಡಾವಣಾ ವಾಹನಗಳಲ್ಲಿ ಬಳಸಲಾಗುವ 16 ಬಿಟ್ ಪ್ರೊಸೆಸರ್ ವಿಕ್ರಮ್ 1601ರ ಅಪ್ಗ್ರೇಡ್ ಆಗಿದೆ. ಪ್ರೊಸೆಸರ್ ಉಡಾವಣಾ ವಾಹನಗಳಲ್ಲಿ ಸಂಚರಣೆ, ನಿಯಂತ್ರಣ ಮತ್ತು ಮಿಷನ್ ನಿರ್ವಹಣೆಯನ್ನು ನಿರ್ವಹಿಸಲ್ಪಡುತ್ತದೆ. ಉಡಾವಣೆಯು ಭಾರತದ ಅರೆವಾಹಕ ಸ್ವಾವಲಂಬಿಯನ್ನು ಬೆಂಬಲಿಸುತ್ತದೆ. ವಿನ್ಯಾಸ ಸಂಯೋಜಿತ ಪ್ರೋತ್ಸಾಹಕ ಯೋಜನೆಯಡಿಯಲ್ಲಿ 5 ಘಟಕಗಳು ನಿರ್ಮಾಣ ಹಂತದಲ್ಲಿವೆ. ಮುಂದಿನ ಪ್ರಶ್ನೆ, ಮೊದಲ ಬೌದ್ಧ ಪರಿಷತ್ತು ಈ ಕೆಳಗಿನ ಯಾವ ರಾಜನ ಆಳ್ವಿಕೆಯಲ್ಲಿ ನಡೆಯಿತು? ಆಪ್ಷನ್ ಎ ಅಜಾತಶತ್ರು, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಕಾನಿಷ್ಕ, ಆಪ್ಷನ್ ಡಿ ಕಲಾಶೋಕ. ಸರಿಯಾದ ಉತ್ತರ ಆಪ್ಷನ್ ಎ ಅಜಾತಶತ್ರು. ಮೊದಲ ಬೌದ್ಧ ಪರಿಷತ್ತು ಕ್ರಿಸ್ತ ಶಕ 72ರಲ್ಲಿ ಚಕ್ರವರ್ತಿ ಅಜಾತಶತ್ರುವಿನ ಆಳ್ವಿಕೆಯಲ್ಲಿ ರಾಜಗೃಹದ ಬಳಿಯ ಸರ್ಪಪರ್ಣಿ ಗುಹೆಯಲ್ಲಿ ನಡೆಯಿತು. ಧರ್ಮಪೀಠಕ ಮತ್ತು ವಿನಯ ಪೀಠಕಗಳನ್ನು ಸಂಕಲಿಸಲು ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ಇದು ನಡೆಯಿತು. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಬಿಸಿನೆಸ್ ಬ್ಲಾಸ್ಟರ್ ಕಾರ್ಯಕ್ರಮವನ್ನು ಆರಂಭಿಸಿದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸೆಪ್ಟೆಂಬರ್ 7, 2021ರಂದು ಬಿಸಿನೆಸ್ ಬ್ಲಾಸ್ಟರ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಉದ್ಯಮವನ್ನು ಆರಂಭಿಸಲು ಬೀಜದ ಹಣವನ್ನು ನೀಡುವ ಮೂಲಕ ಶಾಲಾ ಮಟ್ಟದಲ್ಲಿ ಯುವ ಉದ್ಯಮಿಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮವನ್ನು ಎಲ್ಲ ದೆಹಲಿ ಸರ್ಕಾರಿ ಶಾಲೆಗಳಲ್ಲಿ ಉದ್ಯಮಶೀಲತೆ ಮನಸ್ಸಿನ ಪಠ್ಯಕ್ರಮ ಅಡಿಯಲ್ಲಿ ಜಾರಿಗೊಳಿಸಲಾಗುವುದು. ಕಾರ್ಯಕ್ರಮದ ಅಡಿಯಲ್ಲಿ 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಪಾರವನ್ನು ಆರಂಭಿಸಲು ₹2,000 ಬೀಜದ ಹಣವನ್ನು ನೀಡಲಾಗುತ್ತದೆ. ಜಿ ಸತ್ಯನ್, ಹರ್ಮಿತ್ ದೇಸಾಯಿ ಮತ್ತು ಎ ಶರತ್ ಕಮಲ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಟೇಬಲ್ ಟೆನ್ನಿಸ್, ಆಪ್ಷನ್ ಬಿ ಟೆನ್ನಿಸ್, ಆಪ್ಷನ್ ಸಿ ಶೂಟಿಂಗ್, ಆಪ್ಷನ್ ಡಿ ಬಾಕ್ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಟೇಬಲ್ ಟೆನ್ನಿಸ್. ಎಸ್ ಆಟಗಾರರಾದ ಜಿ ಸತ್ಯನ್, ಹರ್ಮಿತ್ ದೇಸಾಯಿ ಮತ್ತು ಎ ಶರತ್ ಕಮಲ್ ಅವರನ್ನು ಒಳಗೊಂಡಿರುವ ಭಾರತೀಯ ಪುರುಷರ ಟೇಬಲ್ ಟೆನ್ನಿಸ್ ತಂಡವು ಕತರ್ನ ದೋಹಾದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದೆ. ತಂಡವು ಸೆಮಿಫೈನಲ್ನಲ್ಲಿ 0-3 ಅಂಕದೊಂದಿಗೆ ದಕ್ಷಿಣ ಕೊರಿಯಾದ ವಿರುದ್ಧ ಸೋತಿತು. ಈ ವೇಳೆ ಭಾರತ ಮಹಿಳಾ ತಂಡ 5ನೇ ಸ್ಥಾನ ಗಳಿಸಿತು. ಮುಂದಿನ ಪ್ರಶ್ನೆ, ಪಿಎಂ ಕೇರ್ಸ್ ಫಂಡ್ ಟ್ರಸ್ಟ್ ಯಾವ ಸಲಕರಣೆಗಳ ಸ್ಥಾಪನೆಗೆ 201 ಕೋಟಿ ರು ವೆಚ್ಚವನ್ನು ನೀಡಿದೆ? ಆಪ್ಷನ್ ಎ ಆಮ್ಲಜನಕ ಉತ್ಪಾದಿಸುವ ಸಸ್ಯಗಳು, ಆಪ್ಷನ್ ಬಿ ಏರ್ ಪ್ಯೂರಿಫೈಯರ್ಗಳು, ಆಪ್ಷನ್ ಸಿ ಆರ್ಒ ವಾಟರ್ ಪ್ಯೂರಿಫೈಯರ್ಗಳು, ಆಪ್ಷನ್ ಡಿ ಮೇಕ್ ಶಿಫ್ಟ್ ಆಸ್ಪತ್ರೆಗಳನ್ನು ಮಾಡುವುದಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಉತ್ಪಾದಿಸುವ ಸಸ್ಯಗಳು. ಪ್ರಧಾನಮಂತ್ರಿ ನಾಗರಿಕ ನೆರವು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಫಂಡ್ ಟ್ರಸ್ಟ್ 162 ಮೀಸಲಾದ ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ 201.58 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ.
PSA ಸಸ್ಯಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿರುವ ಸ್ವಾಯತ್ತ ಸಂಸ್ಥೆಯಾದ ಕೇಂದ್ರ ವೈದ್ಯಕೀಯ ಸರಬರಾಜು ಅಂಗಡಿಯಿಂದ ಖರೀದಿಸಬೇಕು. PSA ಸಸ್ಯಗಳು ವೈದ್ಯಕೀಯ ದರ್ಜೆಯ ಆಮ್ಲಜನಕದ ಮೂಲವಾಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.